ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ತಿರುವು ನೀಡಿದ, ಸಾವಿರಾರು ಜನರ ಬಲಿದಾನಕ್ಕೆ ಕಾರಣವಾದ ಮತ್ತು ಒಂದು ಸಾಮ್ರಾಜ್ಯದ ಪತನಕ್ಕೆ ಮುನ್ನುಡಿ ಬರೆದ ಯುದ್ಧ 1565ರ ಜನವರಿ 23ರಂದು ನಡೆದ ಈ ಯುದ್ಧವು ಕೇವಲ ಒಂದು ಕದನವಾಗಿರಲಿಲ್ಲ. ಅದು ಮಹಾನ್ ಸಾಮ್ರಾಜ್ಯದ ವೈಭವಕ್ಕೆ ತೆರೆ ಎಳೆದು ದಕ್ಷಿಣ ಭಾರತದ ರಾಜಕೀಯ ಭೂಪಟವನ್ನೇ ಬದಲಿಸಿದ ಒಂದು ಐತಿಹಾಸಿಕ ಘಟನೆ. ಅಷ್ಟಕ್ಕೂ ಈ ಯುದ್ಧ ಯಾಕೆ ನಡೀತು, ಇದರ ಪ್ರಮುಖ ಪಾತ್ರಧಾರಿಗಳು ಯಾರು, ಯುದ್ಧದ ಭೀಕರ ಪರಿಣಾಮಗಳೇನು, ಇದು ಭಾರತದ ಇತಿಹಾಸದ ಮೇಲೆ ಹೇಗೆ ಪರಿಣಾಮ ಬೀರಿತು, ಈ ಎಲ್ಲ ಇತಿಹಾಸವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ತಾಳಿಕೋಟೆ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಘಟನೆಯಾಗಿದ್ದು, ಇದು ದಕ್ಷಿಣ ಭಾರತದ ರಾಜಕೀಯ ಭೂಪಟವನ್ನೇ ಬದಲಿಸಿತು. ಜನವರಿ 23, 1565ರಂದು ರಕ್ಕಸಗಿ ತಂಗಡಗಿ ಗ್ರಾಮಗಳ ನಡುವೆ ಈ ಯುದ್ಧವನ್ನು ರಕ್ಕಸಗಿ ತಂಗಡಗಿ ಯುದ್ಧ ಅಥವಾ ಬನ್ನಿಹಟ್ಟಿ ಯುದ್ಧ ಎಂದು ಕರೆಯಲಾಯಿತು. ಈ ಪ್ರದೇಶವು ಇಂದು ಬಿಜಾಪುರದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ತಾಳಿಕೋಟೆಯ ಸಮೀಪದಲ್ಲಿದೆ. ಒಂದು ಕಡೆ ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಕಡೆ ದಕ್ಕನ್ ಸುಲ್ತಾನರ ಒಕ್ಕೂಟ. ಈ ಒಕ್ಕೂಟದಲ್ಲಿ ಬಿಜಾಪುರದ ಆದಿಲ್ ಶಾಹಿ, ಅಹಮದಾಬಾದ್ ನಗರದ ನಿಜಾಂ ಶಾಹಿ, ಗೋಲ್ಕುಂಡದ ಕುತುಬ್ ಶಾಹಿ ಮತ್ತು ಬೀದರ್ನ ಬರೀದ್ ಶಾಹಿ ಸುಲ್ತಾನರು ಸೇರಿದ್ರು. ಈ ಯುದ್ಧದ ಹಿನ್ನೆಲೆ ಮತ್ತು ಕಾರಣಗಳನ್ನ ನೋಡ್ತಾ ಹೋದ್ರೆ, ಅಳಿಯ ರಾಮರಾಯನು ವಿಜಯನಗರ ಸಾಮ್ರಾಜ್ಯದ ನಾಯಕನಾಗಿದ್ದ. ಅಧಿಕೃತ ರಾಜನಲ್ಲದೆ ಇದ್ರೂ ಎಲ್ಲ ಅಧಿಕಾರವನ್ನ ಹೊಂದಿದ್ದ. ಇವನು ದಕ್ಕನ್ ಸುಲ್ತಾನರ ಆಂತರಿಕ ವಿಷಯಗಳಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಿದ್ದ. ಅವರ ನಡುವಿನ ಕಲಹಗಳನ್ನ ತನ್ನ ಲಾಭಕ್ಕಾಗಿ ಬಳಸಿಕೊಳ್ತಿದ್ದ. ಜೊತೆಗೆ ವಿಜಯನಗರ ಹಿಂದೂ ಸಾಮ್ರಾಜ್ಯವಾಗಿದ್ರೆ ಸುಲ್ತಾನರು ಮುಸ್ಲಿಮರಾಗಿದ್ರು. ಕಾಲಾನಂತರದಲ್ಲಿ ಬೆಳೆದ ಧಾರ್ಮಿಕ ಅಸಹಿಷ್ಣುತೆ ಮತ್ತು ಪೂರ್ವಗ್ರಹಗಳು ಯುದ್ಧಕ್ಕೆ ಕಾರಣವಾದವು. ಜೊತೆಗೆ ವಿಜಯನಗರವು ದಕ್ಷಿಣ ಭಾರತದ ಅತ್ಯಂತ ಶ್ರೀಮಂತ ಮತ್ತು ಪ್ರಬಲ ಸಾಮ್ರಾಜ್ಯವಾಗಿತ್ತು. ಇದರ ಸಂಪತ್ತು ಮತ್ತು ವ್ಯಾಪಾರದ ಪ್ರಾಬಲ್ಯವು ಸುಲ್ತಾನರಲ್ಲಿ ಅಸೂಹೆ ಹುಟ್ಟಿಸಿತ್ತು. ಇನ್ನು ರಾಮರಾಯನು ಸುಲ್ತಾನರ ರಾಜ್ಯಗಳಲ್ಲಿ ಮಸೀದಿಗಳನ್ನ ಕೆಡವಿದ್ದನೆಂದು, ಇತರ ಧಾರ್ಮಿಕ ಅಸಹಿಷ್ಣುತೆಯನ್ನ ತೋರಿಸಿದ್ದನೆಂದು ಕೆಲವು ದಾಖಲೆಗಳು ಹೇಳುತ್ತವೆ. ಇದು ಸುಲ್ತಾನರನ್ನ ಕೆರಳಿಸಿತ್ತು. ರಾಮರಾಯನ ಅತಿ ಹಸ್ತಕ್ಷೇಪದಿಂದ ಬೇಸತ್ತ ಸುಲ್ತಾನರು ತಮ್ಮ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಮರೆತು ವಿಜಯನಗರದ ವಿರುದ್ಧ ಒಂದಾದ್ರು. ಅಹಮದಾಬಾದ್ ನಿಜಾಂ ಶಾಹಿ ಮತ್ತು ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ನಡುವೆ ಮದುವೆ ಸಂಬಂಧಗಳು ಏರ್ಪಟ್ಟು ಒಕ್ಕೂಟ ಬಲಗೊಳ್ತು. ಸುಲ್ತಾನರ ಒಕ್ಕೂಟವು ತಾಳಿಕೋಟೆ ಸಮೀಪದ ರಕ್ಕಸಗಿ ತಂಗಡಗಿ ಬಯಲಿನಲ್ಲಿ ಬೃಹತ್ ಸೇನೆಯೊಂದಿಗೆ ಬೀಡು ಬಿಡ್ತು. ಹೌದು ಫ್ರೆಂಡ್ಸ್, ತಾಳಿಕೋಟೆ ಯುದ್ಧದಲ್ಲಿ ಸುಲ್ತಾನರ ಒಕ್ಕೂಟವು ತಮ್ಮ ಬೃಹತ್ ಸೈನ್ಯವನ್ನ ರಕ್ಕಸಗಿ ಮತ್ತು ತಂಗಡಗಿ ಗ್ರಾಮಗಳ ಸಮೀಪದ ಬಯಲಿನಲ್ಲಿ ಬೀಡು ಬಿಡ್ತು. ಈ ಪ್ರದೇಶವು ಈಗಿನ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಲ್ಲಿದೆ. ಈ ಬಯಲು ಪ್ರದೇಶವು ದೊಡ್ಡ ಪ್ರಮಾಣದ ಸೇನೆಗೆ ಬೀಡು ಬಿಡಲು ಸೂಕ್ತವಾಗಿತ್ತು ಮತ್ತು ವಿಜಯನಗರದ ರಾಜಧಾನಿ ಹಂಪಿಯತ್ತ ಸಾಗಲು ಒಂದು ಪ್ರಮುಖ ತಂತ್ರಗಾರಿಕೆಯ ಸ್ಥಳವಾಗಿತ್ತು. ಸುಲ್ತಾನರು ತಮ್ಮ ಸೇನೆಯನ್ನ ಇಲ್ಲಿ ವ್ಯವಸ್ಥಿತವಾಗಿ ಸಂಘಟಿಸಿ ವಿಜಯನಗರ ಸೈನ್ಯದ ಆಗಮನಕ್ಕಾಗಿ ಕಾದಿದ್ರು. ಇದೇ ಸ್ಥಳದಲ್ಲಿಯೇ ಯುದ್ಧದ ನಿರ್ಣಾಯಕ ಕದನ ನಡೆಯಿತು. ಅಳಿಯ ರಾಮರಾಯನ ನೇತೃತ್ವದಲ್ಲಿ ವಿಜಯನಗರ ಸೇನೆಯು ಸುಮಾರು 1.4 ಲಕ್ಷ ಪದಾತಿಗಳು, 10,000 ಕುದುರೆಗಳು ಮತ್ತು 100 ಯುದ್ಧ ಆನೆಗಳನ್ನ ಹೊಂದಿತ್ತು. ಮತ್ತೊಂದು ಕಡೆ ಸುಲ್ತಾನರ ಸೈನ್ಯವು 80,000 ಪದಾತಿಗಳು, 30,000 ಕುದುರೆಗಳು ಮತ್ತು ದೊಡ್ಡ ಪ್ರಮಾಣದ ತೋಪುಗಳನ್ನ ಅಂದ್ರೆ ಪಿರಂಗಿಗಳನ್ನ ಹೊಂದಿತ್ತು. ಸುಲ್ತಾನರು ತಮ್ಮ ಅತ್ಯಾಧುನಿಕ ಪಿರಂಗಿಗಳನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡ್ರು. ವಿಜಯನಗರ ಸೇನೆಯು ಪಿರಂಗಿ ದಾಳಿಗೆ ತತ್ತರಿಸಿ ಹೋಗಿತ್ತು. ತಾಳಿಕೋಟೆ ಯುದ್ಧದಲ್ಲಿ ದಕ್ಕನ್ ಸುಲ್ತಾನರ ಒಕ್ಕೂಟವು ತಮ್ಮ ಅತ್ಯಾಧುನಿಕ ಪಿರಂಗಿಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದು ಯುದ್ಧದ ಗತಿಯನ್ನೇ ಬದಲಿಸಿತು. ಪಿರಂಗಿಗಳು ವಿಜಯನಗರ ಸೇನೆಯ ಮೇಲೆ, ವಿಶೇಷವಾಗಿ ಅವರ ಆನೆಗಳು ಮತ್ತು ಪದಾತಿ ದಳದ ಮೇಲೆ ಅಪಾರ ಹಾನಿಯನ್ನ ಉಂಟು ಮಾಡಿದ್ವು. ಭಾರಿ ಗುಂಡುಗಳು ಮತ್ತು ಶಬ್ದವು ವಿಜಯನಗರ ಆನೆಗಳನ್ನ ನಿಯಂತ್ರಿಸದಾಗದಂತೆ ಮಾಡಿತು. ಅವು ತಮ್ಮದೇ ಸೈನ್ಯದತ್ತ ತಿರುಗಿ ಗೊಂದಲವನ್ನ ಸೃಷ್ಟಿಸಿದ್ವು. ಇನ್ನು ಪಿರಂಗಿಗಳು ದೂರದಿಂದಲೇ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ವು. ಇದು ವಿಜಯನಗರ ಸೈನಿಕರು ಹತ್ತಿರಕ್ಕೆ ಬರುವ ಮುನ್ನವೇ ಅವರನ್ನ ನಿರ್ನಾಮ ಮಾಡಲು ಸಹಾಯ ಮಾಡಿತು. ಪಿರಂಗಿಗಳ ಭಯಾನಕ ಶಬ್ದ ಮತ್ತು ಅವುಗಳ ಅಬ್ಬರವು ವಿಜಯನಗರದ ಸೈನಿಕರಲ್ಲಿ ಭಾರಿ ಆತಂಕ ಮತ್ತು ಭಯವನ್ನ ಸೃಷ್ಟಿಸಿತು. ಇದು ಅವರ ಸ್ಥೈರ್ಯವನ್ನು ಕುಗ್ಗಿಸಿತು ಮತ್ತು ಹೋರಾಡುವ ಸಾಮರ್ಥ್ಯವನ್ನ ಕುಂದಿಸಿತು. ವಿಜಯನಗರ ಸೇನೆಯು ಬಹುಶಃ ಇಂತಹ ಬೃಹತ್ ಮತ್ತು ಸುಧಾರಿತ ಪಿರಂಗಿ ದಳದ ವಿರುದ್ಧ ಹೋರಾಡಲು ಸಿದ್ಧವಾಗಿರಲಿಲ್ಲ. ಅವರ ಸಾಂಪ್ರದಾಯಿಕ ಯುದ್ಧ ತಂತ್ರಗಳು ವಿಶೇಷವಾಗಿ ಆನೆಗಳನ್ನು ಆಧರಿಸಿದ್ವು. ಪಿರಂಗಿ ದಾಳಿ
ದಾಳಿಯ ಎದುರು ನಿಷ್ಪ್ರಯೋಜಕವಾದವು. ಪಿರಂಗಿ ದಳದ ದಾಳಿಯ ನಂತರ ಉಂಟಾದ ಗೊಂದಲವನ್ನ ಸುಲ್ತಾನರ ಪ್ರಬಲ ಅಶ್ವದಳವು 30,000 ಕುದುರೆಗಳನ್ನು ಬಳಸಿಕೊಂಡು ವಿಜಯನಗರ ಸೇನೆಯ ಮೇಲೆ ನಿರ್ಣಾಯಕ ಹೊಡೆತ ನೀಡಿತು. ಸುಲ್ತಾನರ ಪಿರಂಗಿ ದಳವು ಕೇವಲ ಭೌತಿಕ ಹಾನಿಯನ್ನ ಉಂಟು ಮಾಡದೆ ವಿಜಯನಗರ ಸೇನೆಯ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸಿ ಅವರ ಸೋಲಿಗೆ ಪ್ರಮುಖ ಕಾರಣವಾಯಿತು. ಇದು ಭಾರತೀಯ ಯುದ್ಧದ ಇತಿಹಾಸದಲ್ಲಿ ಬಂದೂಕು ಮತ್ತು ಪಿರಂಗಿಗಳ ಮಹತ್ವವನ್ನು ಎತ್ತಿ ತೋರಿಸಿದ ಒಂದು ಪ್ರಮುಖ ಘಟನೆಯಾಯಿತು. ಯುದ್ಧದ ನಿರ್ಣಾಯಕ ಹಂತದಲ್ಲಿ ವಿಜಯನಗರ ಸೈನ್ಯದೊಳಗಿದ್ದ ಇಬ್ಬರು ಮುಸ್ಲಿಂ ದಂಡನಾಯಕರು ರಾಮರಾಯನಿಗೆ ದ್ರೋಹ ಬಗೆದರು. ಇದು ವಿಜಯನಗರ ಸೇನೆಯ ಸ್ಥೈರ್ಯವನ್ನ ಕುಗ್ಗಿಸಿತು. ಹೌದು ಫ್ರೆಂಡ್ಸ್, ತಾಳಿಕೋಟೆ ಯುದ್ಧದ ನಿರ್ಣಾಯಕ ಹಂತದಲ್ಲಿ ಸಂಭವಿಸಿದ ಈ ಘಟನೆ ವಿಜಯನಗರ ಸಾಮ್ರಾಜ್ಯದ ಸೋಲಿಗೆ ಪ್ರಮುಖ ಕಾರಣಗಳಲ್ಲಿ ಒಂದೆಂದು ಅನೇಕ ಇತಿಹಾಸಕಾರರು ಗುರುತಿಸುತ್ತಾರೆ. ಯುದ್ಧದ ತೀವ್ರ ಹಂತದಲ್ಲಿ ವಿಜಯನಗರದ ಸೈನ್ಯದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದ ಇಬ್ಬರು ಮುಸ್ಲಿಂ ದಂಡನಾಯಕರು, ಕೆಲವು ಮೂಲಗಳ ಪ್ರಕಾರ ಅವರ ಹೆಸರು ಗಿಲಾನಿ ಸಹೋದರರು ಎಂದು ಹೇಳಲಾಗುತ್ತೆ. ಇವರು ರಾಮರಾಯನಿಗೆ ದ್ರೋಹವನ್ನ ಬಗೆದರು. ಇವರು ನಿರ್ಣಾಯಕ ಸಮಯದಲ್ಲಿ ತಮ್ಮ ಸೇನಾ ತುಕಡಿಗಳನ್ನು ಹಿಂತೆಗೆದುಕೊಂಡು ಸುಲ್ತಾನರ ಕಡೆಗೆ ತಿರುಗಿಸಿಕೊಂಡ್ರು ಎಂದು ಹೇಳಲಾಗುತ್ತೆ. ನಂಬಿದ್ದ ದಂಡನಾಯಕರೇ ದ್ರೋಹವನ್ನ ಬಗೆದಾಗ ಉಳಿದ ಸೈನಿಕರ ನೈತಿಕ ಸ್ಥೈರ್ಯ ಸಂಪೂರ್ಣವಾಗಿ ಕುಸಿತು. ಇದು ದೊಡ್ಡ ಸೈನ್ಯದಲ್ಲಿ ಗೊಂದಲ ಮತ್ತು ಭೀತಿಯನ್ನ ಉಂಟು ಮಾಡಿತು. ಈ ದ್ರೋಹದಿಂದಾಗಿ ವಿಜಯನಗರದ ಯುದ್ಧ ತಂತ್ರಗಳು ಹಳಿ ತಪ್ಪಿದ್ವು. ಹಾಗೆ ಸೈನಿಕರು ದಿಕ್ಕು ತೋಚದ ರೀತಿಯಾದರೂ ಇದೇ ಗೊಂದಲ ಮತ್ತು ಹಿನ್ನಡೆಯ ಲಾಭ ಪಡೆದ ಸುಲ್ತಾನರ ಸೇನೆ ರಾಮರಾಯನನ್ನ ಸುಲಭವಾಗಿ ಸೆರೆ ಹಿಡಿತು. ಇದು ಯುದ್ಧದ ಸಂಪೂರ್ಣ ಫಲಿತಾಂಶವನ್ನೇ ಬದಲಿಸಿತು. ಈ ಘಟನೆ ವಿಜಯನಗರ ಸಾಮ್ರಾಜ್ಯದ ಅವನತಿಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿತು ಮತ್ತು ಇತಿಹಾಸದಲ್ಲಿ ಒಂದು ನೋವಿನ ಕಥೆಯಾಗಿ ಉಳಿತು. ಯುದ್ಧದಲ್ಲಿ ರಾಮರಾಯನನ್ನ ಸೆರೆ ಹಿಡಿದು ಸುಲ್ತಾನರ ಸಮ್ಮುಖದಲ್ಲಿ ಶಿರಚ್ಛೇದನ ಮಾಡಲಾಯಿತು. ಅವನ ತಲೆಯನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ತಾಳಿಕೋಟೆ ಯುದ್ಧದ ಅತ್ಯಂತ ದುರಂತಕಾರಿ ಮತ್ತು ನಿರ್ಣಾಯಕ ಘಟನೆಗಳಲ್ಲಿ ಅಳಿಯ ರಾಮರಾಯನ ಸೆರೆ ಮತ್ತು ಮರಣವು ಒಂದು. ಯುದ್ಧದ ಕೊನೆಯ ಹಂತದಲ್ಲಿ ರಾಮರಾಯನು ತೀವ್ರವಾಗಿ ಗಾಯಗೊಂಡಿದ್ದ. ಅವನನ್ನ ತಕ್ಷಣವೇ ಸುಲ್ತಾನರ ದಂಡನಾಯಕನಾದ ಹುಸೇನ್ ನಿಜಾಂ ಶಾ ಸಮ್ಮುಖಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ವಿಜಯನಗರ ಸೇನೆಯ ಸ್ಥೈರ್ಯವನ್ನ ಸಂಪೂರ್ಣವಾಗಿ ಕುಗ್ಗಿಸಲು ಮತ್ತು ಅವರ ಪ್ರತಿರೋಧವನ್ನ ಮುರಿಯಲು ಹುಸೇನ್ ನಿಜಾಂ ಶಾನ ಆದೇಶದಂತೆ ರಾಮರಾಯನನ್ನು ತಕ್ಷಣವೇ ಶಿರಚ್ಛೇದನ ಮಾಡಲಾಯಿತು. ನಂತರ ವಿಜಯನಗರ ಸೇನೆಯ ಸಂಪೂರ್ಣ ನೈತಿಕತೆಯನ್ನ ನಾಶಪಡಿಸುವ ಉದ್ದೇಶದಿಂದ ಅವನ ತಲೆಯನ್ನ ಒಂದು ಈಟಿಗೆ ಸಿಲುಕಿಸಿ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಈ ಘಟನೆಯು ವಿಜಯನಗರ ಸೈನಿಕರಲ್ಲಿ ಭಾರಿ ಆಘಾತ ಮತ್ತು ಭೀತಿಯನ್ನ ಉಂಟು ಮಾಡಿತು. ಪರಿಣಾಮವಾಗಿ ಅವರು ಯುದ್ಧ ಭೂಮಿಯಿಂದ ದಿಕ್ಕಾಪಾಲಾಗಿ ಓಡಿದ್ರು. ಈ ಘಟನೆಯು ಕೇವಲ ಒಂದು ಯುದ್ಧದ ಅಂತ್ಯವಲ್ಲ, ಬದಲಾಗಿ ದಕ್ಷಿಣ ಭಾರತದ ಒಂದು ಪ್ರಮುಖ ಸಾಮ್ರಾಜ್ಯದ ದುರಂತ ಅಂತ್ಯದ ಪ್ರತೀಕವಾಯಿತು. ಈ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ನೇರವಾಗಿ ಕಾರಣವಾಯಿತು. ದಕ್ಷಿಣ ಭಾರತದ ಕೊನೆಯ ಶ್ರೇಷ್ಠ ಹಿಂದೂ ಸಾಮ್ರಾಜ್ಯವು ಕೊನೆಗೊಳ್ತು. ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯದ ವೈಭವ ಮತ್ತು ಶಕ್ತಿ ಹಿಂದೆಂದೂ ಕಾಣದ ಮಟ್ಟಕ್ಕೆ ಕುಸಿತು. ರಾಜಧಾನಿ ಹಂಪಿ ಸಂಪೂರ್ಣವಾಗಿ ಧ್ವಂಸಗೊಳ್ತು, ಸುಟ್ಟು ಬೂದಿಯಾಯಿತು. ಸಾಮ್ರಾಜ್ಯವು ದುರ್ಬಲಗೊಂಡು ಹಲವು ಸಣ್ಣ ಸಣ್ಣ ಪಾಳೆಗಾರಿಕೆಗಳು ವಿಭಜನೆಯಾಯಿತು ಮತ್ತು ದಕ್ಕನ್ ಸುಲ್ತಾನರ ಪ್ರಭಾವ ಹೆಚ್ಚಾಯಿತು. ಹೀಗಾಗಿ ತಾಳಿಕೋಟೆ ಯುದ್ಧವನ್ನ ಕೇವಲ ಒಂದು ಯುದ್ಧವಾಗಿ ನೋಡದೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಯುಗದ ಅಂತ್ಯ ಮತ್ತು ಮತ್ತೊಂದು ಹೊಸ ಯುಗದ ಆರಂಭಕ್ಕೆ ಕಾರಣವಾದ ನಿರ್ಣಾಯಕ ಘಟನೆ ಎಂದು ಪರಿಗಣಿಸಲಾಗುತ್ತೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯನ್ನ ಸುಲ್ತಾನರ ಸೈನ್ಯವು ಬರೋಬ್ಬರಿ 5 ತಿಂಗಳ ಕಾಲ ಲೂಟಿ ಮಾಡಿ ಸಂಪೂರ್ಣವಾಗಿ ನಾಶಗೊಳಿಸಿತು. ಹಂಪಿಯ ಭವ್ಯ ದೇವಾಲಯಗಳು, ಅರಮನೆಗಳು ಮತ್ತು ಇತರ ರಚನೆಗಳು ಸಂಪೂರ್ಣವಾಗಿ ಹಾಳಾದವು. ಇನ್ನು ವಿಜಯನಗರ ಸಾಮ್ರಾಜ್ಯದ ಪತನದಿಂದ ದಕ್ಷಿಣ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಯಿತು. ಸುಲ್ತಾನರು ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿತ್ತು. ಅದರ ಪತನದಿಂದಾಗಿ ಒಂದು ದೊಡ್ಡ ಅಧಿಕಾರದ ಶೂನ್ಯತೆ ಸೃಷ್ಟಿಯಾಯಿತು. ಇನ್ನು ವಿಜಯನಗರದ ಪತನದ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿದ್ದ ಸಾಕಷ್ಟು ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಸ್ವತಂತ್ರವನ್ನ ಘೋಷಿಸಿಕೊಂಡವು. ಈ ತಾಳಿಕೋಟೆ ಯುದ್ಧವು ದಕ್ಕನ್ ಸುಲ್ತಾನರ ಪ್ರಾಬಲ್ಯವನ್ನ ಬಲಪಡಿಸಿತು. ಆದರೂ ಅವರ ನಡುವಿನ ಭಿನ್ನಾಭಿಪ್ರಾಯಗಳು ಮತ್ತೆ ಕಾಣಿಸಿಕೊಂಡು ಮುಂದೆ ಅವರ ಪತನಕ್ಕೂ ಕೂಡ ಕಾರಣವಾದವು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.